ಹೊಸ ಖ್ಯಾತಿ ತೆಗೆದ ಪ್ರತಾಪ್ ಸಿಂಹ ತಮ್ಮ ಹುಳುಕನ್ನ ಮುಚ್ಚಿಟ್ಕೊಳ್ತಾ ಇರೋ ಪ್ರತಾಪ್ ಸಿಂಹ ಪ್ರವೀಣ್ ನೆಟ್ಟಾರು ವಿಚಾರವನ್ನ ಇಟ್ಕೊಂಡು ಮತ್ತೆ ಮುನ್ನೆಲೆಗೆ ಬಂದ ಪ್ರತಾಪ್. ನಮಸ್ಕಾರ. ಹಿಂದುತ್ವ ಅನ್ನೋ ಹೆಸರು ಹೇಳಿಕೊಂಡು ಪತ್ರಕರ್ತರಾಗಿದ್ದ ಪ್ರತಾಪ್ ಸಿಂಹ ರಾಜಕಾರಣಕ್ಕೆ ಧುಮುಕಿದ್ರು. ಮೈಸೂರು ಸಂಸದರಾಗಿದ್ದ ಪ್ರತಾಪ್ ಸಿಂಹ ರಾಜಕೀಯ ಮುನ್ನೆಲೆಗೆ ಬರೋದಕ್ಕೋಸ್ಕರ ಮುಸ್ಲಿಂ ಸಮುದಾಯವನ್ನ ಹಿಂದೂ ಧರ್ಮಗಳ ಮುಂದೆ ಎತ್ತಿಕಟ್ಟಿ ಮಾತಾಡಿ ಕೋಮು ಗಲಭೆಗೆ ಪ್ರಚೋದನೆಯನ್ನ ನೀಡೋ ಕೆಲಸವನ್ನ ಕೂಡ ಮಾಡಿದ್ರು. ಮುಸ್ಲಿಮರದು ಶೌರ್ಯ ಅಲ್ಲ, ಬರೀ ಕ್ರೌರ್ಯ. ಮುಸ್ಲಿಮರು ದೇಶದೊಳಗಿನ ಟೈಮ್ ಬಾಂಬ್, ಕಲ್ಲು ಹೊಡೆಯೋದು ಮುಸ್ಲಿಂ ಧರ್ಮದಲ್ಲೇ ಇದೆ. ಮುಸ್ಲಿಮರಿಗೆ ಮಕ್ಕಳು ಹುಟ್ಟಿಸೋದಷ್ಟೇ ಕೆಲಸ. ಹೀಗೆ ಮುಸ್ಲಿಮರ ವಿರುದ್ಧ ಸದಾ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡೋ ಕೆಲಸವನ್ನು ಮಾಡಿಕೊಂಡು ಪ್ರತಾಪ್ ಸಿಂಹ 2 ಬಾರಿ ಸಂಸದನ ಗಾದಿಯನ್ನು ಏರಿದ್ರು. ಹಿಂದುತ್ವ 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 ಸದಾ ಈ ಪದವೊಂದನ್ನು ಇಟ್ಕೊಂಡು ದೇಶದಲ್ಲಿರೋ ಹಿಂದೂಗಳನ್ನು ಎತ್ತಿಕಟ್ಟೋ ಕೆಲಸವನ್ನು ಮಾಡಿದ್ರು. ಇನ್ನೂ ಕೂಡ ಮಾಡ್ತಾ ಇದ್ದಾರೆ. ಸದ್ಯ BJPಯ ನಾಯಕರಿಂದನೇ ಮೂಲೆಗೆ ತಳ್ಳಲ್ಪಟ್ಟಿರೋ ಪ್ರತಾಪ್ ಸಿಂಹ ಇನ್ನೂ ಕೂಡ ವಿಷ ಕಾರೋದನ್ನು ಮಾತ್ರ ಬಿಟ್ಟಿಲ್ಲ. ಸಂಸದರಾಗಿದ್ದಾಗಲೂ ಜನಸೇವೆ ಮಾಡದೆ ಕೋಮುದ್ವೇಷಿ ಹೇಳಿಕೆ ನೀಡೋದನ್ನು ಮಾಡಿದ್ರು. ಈಗ ಮೂಲೆಗೆ ಬಿದ್ದ ಮೇಲೆಯೂ ಪಾಠವನ್ನು ಕಲಿದೇ ಇರೋ ಪ್ರತಾಪ್ ಸಿಂಹ ಮತ್ತದೇ ತಮ್ಮ ಹಳೆ ಚಾಳಿಯಂತೆ ತಮ್ಮ ಕೊಳಕು ಮನಸ್ಥಿತಿಯನ್ನು ಹೊರ ಹಾಕ್ತಾನೆ ಇದ್ದಾರೆ. ಮತ್ತೆ ರಾಜಕೀಯ ಮುನ್ನೆಲೆಗೆ ಬರೋದಕ್ಕೆ ಹವಣಿಸ್ತಾ ಇದ್ದಾರೆ. ಪಹಲ್ಗಾಮ್ ದಾಳಿಯಲ್ಲಿ 26 ಪ್ರವಾಸಿಗರು ಸಾವನ್ನಪ್ಪಿದ್ರು. ಈ ಘಟನೆಗೆ ಇಡೀ ದೇಶನೇ ಕಣ್ಣೀರನ್ನ ಹಾಕಿತ್ತು. ಆದರೆ ಇಂತಹ ಸಮಯದಲ್ಲಿಯೂ ಕೂಡ ದ್ವೇಷಕಾರದನ್ನ ಬಿಡದೆ ಪ್ರತಾಪ್ ಸಿಂಹ ಮುಸ್ಲಿಮರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಭಿಕಾರಿಯಿಂದ ಭುಕಾರಿ ತನಕ ಯಾವ ಮುಸ್ಲಿಮರು ಕೂಡ ಈ ದಾಳಿಯನ್ನ ಖಂಡಿಸಿಲ್ಲ ಅಂತ ಹೇಳಿಕೆಯನ್ನ ನೀಡಿದ್ರು. ಹಾಗೇನೆ ಮುಸ್ಲಿಮರು ದೇಶದೊಳಗಿನ ಟೈಮ್ ಬಾಂಬ್, ಏನಾದರೂ ಹಿಂದೂಗಳು ಎಚ್ಚೆತ್ಕೊಳ್ಳಿ ಅನ್ನೋ ದ್ವೇಷ ಬಿತ್ತೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಪಹಲ್ಗಾಮ್ ಅಟ್ಯಾಕ್ ನಡೆದಾಗ ಉಗ್ರರಿಂದ ಹಿಂದೂಗಳನ್ನ ಮುಸ್ಲಿಮರೇ ರಕ್ಷಣೆ ಮಾಡಿದ್ದಾರೆ, ಆಶ್ರಯ ಸಹ ಕೊಟ್ಟಿದ್ದಾರೆ. ತಮ್ಮ ಪ್ರಾಣದ ಹಂಗನ್ನ ತೊರೆದು ಉಗ್ರರ ವಿರುದ್ಧ ಹೋರಾಡಿದ್ದಾರೆ. ಆ ಹೋರಾಟದಲ್ಲಿ ಇಡೀ ತಮ್ಮ ಮನೆಗೆ ಆಶ್ರಯ ಆಗಿದ್ದ ಒಬ್ಬನೇ ಒಬ್ಬ ಮಗ ಮುಸ್ಲಿಂ ಯುವಕ ಸಾವನ್ನಪ್ಪಿದ್ದಾರೆ. ಇದನ್ನಾವುದನ್ನು ಕೂಡ ನೆನೆಯದ ಪ್ರತಾಪ್ ಸಿಂಹ ಇರೋ ಸತ್ಯವನ್ನ ಜನರಿಗೆ ತಿಳಿಸಿದೇನೆ ದ್ವೇಷ ಬಿತ್ತೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರ ಕೋಮುದ್ವೇಷಿ ಹೇಳಿಕೆಗಳಿಗೆ, ದ್ವೇಷಕ್ಕೆ, ಪ್ರತಿಕಾರಗಳಿಗೆ ಇಡೀ ಮಂಗಳೂರು ಸ್ಮಶಾನ ಆಗಿದೆ. ಬುದ್ಧಿವಂತರ ಜಿಲ್ಲೆ ಅಂತ ಹೆಸರನ್ನ ಪಡೆದಿರೋ ಮಂಗಳೂರು ಕೋಮು ಸಂಘರ್ಷ ತಾಣವಾಗಿ ಮಾರ್ಪಡ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸಂಘರ್ಷದ ಕುಲಿಮೆಯಲ್ಲಿ ಬೇಯ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ವೈರತ್ವ ಮನೆ ಮಾಡಿಬಿಟ್ಟಿದೆ. ದ್ವೇಷ ಭಾಷಣಗಳಿಂದ ಅಮಾಯಕರ ಬಲಿಯಾಗ್ತಾ ಇದೆ. ಪ್ರತಿಕಾರ ಅನ್ನೋ ಕರಾಳತೆಗೆ ರೆಹಮಾನ್ ಅನ್ನೋ ಅಮಾಯಕ ವ್ಯಕ್ತಿ ಕೊಲೆಯಾಗಿದ್ದಾನೆ. ಇಂತಹ ಸಮಯದಲ್ಲಿಯೂ ಕೂಡ ಪ್ರತಾಪ್ ಸಿಂಹ ತಮ್ಗೆ ಬೇಕಾದಂತೆಯೇ ಮತ್ತೆ ಅದೇ ಹಳೆ ಚಾಳಿಯಂತೆ ಸ್ಟೇಟ್ಮೆಂಟ್ ಅನ್ನ ನೀಡ್ತಾ ಇದ್ದಾರೆ. ಹೌದು, ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ ಕರಾವಳಿ ಪ್ರದೇಶದಲ್ಲಿ ಆತಂಕವನ್ನ ಸೃಷ್ಟಿ ಮಾಡ್ತಾ ಇರೋರನ್ನ ಸರಿದಾರಿಗೆ ತರೋದನ್ನ ಬಿಟ್ಟು ಆ ಭಾಗದಲ್ಲಿ ಭಾಷೆ, ನೆಲ, ಜಲ, ಸಂಸ್ಕೃತಿಯನ್ನ ಸಂರಕ್ಷಣೆ ಮಾಡ್ತಾ ಇರೋರನ್ನ ತುಳಿಯೋದಕ್ಕೆ ಯತ್ನಿಸುವ ಮೂಲಕ ರಾಜ್ಯದಲ್ಲಿ ತಾಲಿಬಾನ್ ಸರ್ಕಾರವನ್ನು ತರೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹವಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ಮುಂದುವರೆದು ಮಾತನಾಡಿ, ಕೇರಳ ಮಾದರಿಯ ಹತ್ಯೆಗಳು ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ. ಪ್ರವೀಣ್ ನೆಟ್ಟಾರು ಕೊಲೆ ನಡೆದಾಗ ಹಂತಕನನ್ನ ಹೆಡೆಮುರಿ ಕಟ್ಟಿ ಜೈಲಿಗೆ ಅಟ್ಟಿದ್ರೆ ಸುಹಾಸ್ ಶೆಟ್ಟಿಯ ಕೊಲೆ ಮತ್ತು ಸರಣಿ ಹತ್ಯೆಗಳು ನಡೀತಾ ಇರಲಿಲ್ಲ. ಕರಾವಳಿಯಲ್ಲಿ ಪ್ರಕ್ಷುಬ್ಧ ಸ್ಥಿತಿ ನಿರ್ಮಾಣಗೊಳ್ತಾ ಇರಲಿಲ್ಲ ಅಂತ ಪ್ರತಾಪ್ ಸಿಂಹ ಈ ಹೇಳಿಕೆಯನ್ನು ನೀಡಿದ್ದಾರೆ. ತಿಳುವಳಿಕೆ ಇಲ್ಲದೇನೆ ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದ್ರೆ ಹೇಗೆ? ಕರಾವಳಿ ಪ್ರದೇಶದಲ್ಲಿ ಆತಂಕ ಸೃಷ್ಟಿ ಆಗ್ತಾ ಇರೋದು ದ್ವೇಷ ಭಾಷಣ ಮಾಡೋರಿಂದ, ಹಿಂದೂ ಧರ್ಮದವರನ್ನ ಮುಸ್ಲಿಂ ಧರ್ಮದವರ ಮೇಲೆ ಎತ್ತಿ ಕಟ್ತಾ ಇರೋದ್ರಿಂದ. ಸರ್ಕಾರ ಮೊದಲು ದ್ವೇಷ ಭಾಷಣ ಮಾಡೋರ ವಿರುದ್ಧ ಸರಿಯಾದ ಕಾನೂನು ಕ್ರಮವನ್ನು ಕೈಗೊಳ್ಳಲೇಬೇಕು. ಇನ್ನೊಂದು, ಪ್ರತಾಪ್ ಸಿಂಹ ಅವರು ನೀಡಿರೋ ಹೇಳಿಕೆ, ಪ್ರವೀಣ್ ನೆಟ್ಟಾರು ಕೊಲೆ ನಡೆದಾಗ ಹಂತಕರನ್ನ ಹೆಡೆಮುರಿ ಕಟ್ಟಿ ಜೈಲಿಗೆ ಅಟ್ಟಿದ್ರೆ ಸುಹಾಸ್ ಶೆಟ್ಟಿಯ ಕೊಲೆ ಮತ್ತು ಸರಣಿ ಹತ್ಯೆಗಳು ನಡೀತಾ ಇರಲಿಲ್ಲ, ಕರಾವಳಿಯಲ್ಲಿ ಪ್ರಕ್ಷುಬ್ಧ ಸ್ಥಿತಿ ನಿರ್ಮಾಣಗೊಳ್ತಾ ಇರಲಿಲ್ಲ ಅಂತ. ಪ್ರವೀಣ್ ನೆಟ್ಟಾರು BJPಯ ಯುವ ಮೋರ್ಚಾದ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ. ಜುಲೈ 26, 2022ರಂದು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಾರಿಯಲ್ಲಿ ದುಷ್ಕರ್ಮಿಗಳಿಂದ ಕೊಲೆಯಾದರು. BJP ಸರ್ಕಾರ ಆಡಳಿತ ಇದ್ದಾಗ ಪ್ರವೀಣ್ ನೆಟ್ಟಾರು ಹತ್ಯೆ ನಡೆದಿದೆ. ಆ ಸಮಯದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಈ ಪ್ರಕರಣದ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ವಹಿಸಿಕೊಂಡಿದೆ. NIA 27 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಅನ್ನ ದಾಖಲು ಮಾಡಿದೆ. ಇವರಲ್ಲಿ 21 ಮಂದಿಯನ್ನ ಬಂಧನ ಮಾಡಲಾಗಿದೆ. ಆದರೆ 6 ಜನ ಇನ್ನೂ ಕೂಡ ತಲೆಮರೆಸಿಕೊಂಡಿದ್ದಾರೆ. ಪ್ರತಾಪ್ ಸಿಂಹ ಅವರೇ, ಪ್ರವೀಣ್ ನೆಟ್ಟಾರು ಹತ್ಯೆ ನಡೆದಿದ್ದು ಯಾವಾಗ? ನಿಮ್ಮದೇ ಸರ್ಕಾರ ಇದ್ದಾಗ. ಆ ಸಮಯದಲ್ಲಿ ನೀವು ಕೂಡ ಮೈಸೂರು ಸಂಸದರಾಗಿದ್ರಿ.
ಆ ಸಮಯದಲ್ಲಿ ಕೋಮು ಗಲಭೆಗಳನ್ನು ತಪ್ಪಿಸೋದಕ್ಕೆ, ಕೋಮುದ್ವೇಷ ಹೇಳಿಕೆಗಳನ್ನು ನೀಡೋದನ್ನು ತಡೆಯೋದಕ್ಕೆ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಸ್ವತಃ ಸಂಸದರಾಗಿರೋ ನೀವೇ ಮುಸ್ಲಿಂ ಅನ್ನೋ ಪದ ಇಲ್ಲದೆ ನಿಮ್ಮ ಹೇಳಿಕೆಯನ್ನು ಕಂಪ್ಲೀಟ್ ಮಾಡಲಿಲ್ಲ. ಕೋಮು ಸೌಹಾರ್ದ ಹಾಳಾಗದಂತೆ ತಪ್ಪಿಸೋದಕ್ಕೆ, ಕೋಮು ಗಲಭೆಯನ್ನು ತಪ್ಪಿಸೋದಕ್ಕೆ ಏನು ಕೆಲಸ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಕೋಮು ಗಲಭೆ ಹೆಚ್ಚೋದಕ್ಕೆ, ಕೋಮು ಸೌಹಾರ್ದ ಹಾಳಾಗೋದಕ್ಕೆ, ಪರಸ್ಪರ ದ್ವೇಷ ಹೆಚ್ಚಾಗೋದಕ್ಕೆ ಕೆಲಸ ಮಾಡಿದ್ದೆ ಬಿಜೆಪಿ ಸರ್ಕಾರ ಮತ್ತು ನಿಮ್ಮಂತಹ ಕೋಮು ದ್ವೇಷ ಹೇಳಿಕೆ ನೀಡೋ ನಾಯಕರು. ಪ್ರವೀಣ್ ನೆಟ್ಟಾರು ಹತ್ಯೆ ಆದಾಗ ನಿಮ್ಮದೇ ಸರ್ಕಾರ ಆಯಿತು, ಆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಎಲ್ಲಿವರೆಗೂ ಕೂಡ ಆರೋಪಿಗಳಿಗೆ ಶಿಕ್ಷೆ ಆಗಿಲ್ಲ. ಯಾಕೆ? ಕ್ರಮ ಕೈಗೊಳ್ಳಬೇಕಾಗಿದ್ದು ಯಾರು? ನಿಮ್ಮದೇ ಸರ್ಕಾರದ ಅವಧಿಯಲ್ಲಿ ಈ ರೀತಿ ಘಟನೆ ನಡೆದಾಗ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಈಗ ಮಾತಾಡ್ತಾ ಇದ್ದೀರಿ ಅಂದರೆ ಇದರ ಅರ್ಥ ಏನು? ಒಟ್ಟಾರೆಯಾಗಿ ನಿಮ್ಮ ಉದ್ದೇಶ ಕೋಮು ಸೌಹಾರ್ದವನ್ನು ಬೆಳೆಸೋ ಉದ್ದೇಶನೇ ಅಲ್ಲ, ಅದನ್ನು ಇನ್ನಷ್ಟು ಹಾಳು ಮಾಡೋದೇ ನಿಮ್ಮ ಕೆಲಸ. ಕೆಡ ಜಾತಿಯ ಹಿಂದೂಗಳನ್ನು ದಾರಿ ತಪ್ಪಿಸಿ ಅವರನ್ನು ಜೈಲಿಗೆ ಹೋಗೋ ಥರ ಮಾಡೋದು, ಅವರು ಪ್ರಾಣ ಕಳೆದುಕೊಳ್ಳೋ ಥರ ಮಾಡೋದು, ಇವರನ್ನು ಬಳಕೆ ಮಾಡಿಕೊಂಡು ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದೇ ನಿಮ್ಮ ಉದ್ದೇಶ. ಈ ನಿಮ್ಮೆಲ್ಲ ಉದ್ದೇಶವನ್ನು ಜನರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿನೇ ನಿಮ್ಮ ಮಗಳನ್ನು ರಜೆ ಮುಗೀತು, ಇಂದಿನಿಂದ ಶಾಲೆಗೆ ಹೊರಟಳು ನನ್ನ ಮಗಳು ಅಂತ ನೀವು ಪೋಸ್ಟ್ ಮಾಡಿದ್ದಕ್ಕೆ ಜನರು ತಿರುಗೇಟನ್ನು ನೀಡ್ತಾ ಇದ್ದಾರೆ. ನಿಮ್ಮ ಮಗಳು ಶಾಲೆಗೆ, ಬಡವ್ರ ಮಕ್ಕಳು ಬೀದಿಗೆ, ಸರ್ಕಾರಿ ಶಾಲೆಗೆ ಏನಕ್ಕೆ ನಿಮ್ಮ ಮಗಳನ್ನ ಕಳಿಸ್ತಾ ಇಲ್ಲ? ಈ ರೀತಿ ಕಮೆಂಟ್ಗಳನ್ನು ಜನರು ಮಾಡ್ತಾ ಇದ್ದಾರೆ. ನಿಮ್ಮ ಮಗಳನ್ನು ಶಾಲೆ ಕಳಿಸಿದ್ರೆ ಇಲ್ಲಿ ಧರ್ಮವನ್ನು ರಕ್ಷಣೆ ಮಾಡೋರು ಯಾರು? ಬೀದಿಯಲ್ಲಿ ಯಾರು ಹೊಡೆದಾಡೋದು? ಹಿಂದೂ ಮುಸ್ಲಿಂ ಅಂತ ಯಾರು ಬೆಂಕಿಯನ್ನು ಹಚ್ಚೋದು ಅಂತ ಜನರು ಕಮೆಂಟ್ ಮಾಡ್ತಾ ಇದ್ದಾರೆ. ನಿಮ್ಮ ಮಕ್ಕಳು ಆರಾಮಾಗಿ ಇದ್ದು ಒಳ್ಳೆ ಸ್ಕೂಲು ಕಾಲೇಜಲ್ಲಿ ಓದಬೇಕು, ಆದರೆ ಬಡವ್ರ ಮಕ್ಕಳು ಬೀದಿ ಹೆಣ ಆಗಿ ಸಾಯ್ಬೇಕಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ತ್ರಿಶೂಲ ಹಿಡಿದು ಶಾಖೆಗೆ ಹೋಗೋದು ಬಿಟ್ಟು ಶಾಲೆಗೆ ಹೋದರೆ ಹಿಂದೂ ಧರ್ಮವನ್ನು ಕಾಪಾಡೋರು ಯಾರು? ಧರ್ಮ ಕಾಪಾಡೋದಕ್ಕೆ ಶಾಲೆಗೆ ಹೋಗ್ಬೇಕಾ? ತ್ರಿಶೂಲ ಕೊಟ್ಟರೆ ಸಾಕಲ್ವಾ? ಹಾಗೆಯೇ ಕುಂಕುಮ ಏನು ಜೋರಾಗಿ ಹಚ್ಚೇ ಇಲ್ಲ. ಹಿಂದೂ ಧರ್ಮದ ಹೆಣ್ಣು ಮಕ್ಕಳು ಈ ಥರ ಬಟ್ಟೆ ಹಾಕೋತಾರ? ಬಡವ್ರ ಮಕ್ಕಳಿಗೆ ಮಾತ್ರ ಇದೆಲ್ಲ ಅಪ್ಲೈ ಆಗೋದಾ? ನಿಮ್ಮ ಮಗಳು ಮಾತ್ರ ಶಾಲೆಗೆ, ಬೇರೆಯವ್ರ ಮಕ್ಕಳು ಹೊಡೆದಾಡಿ ಬೀದಿ ಹೆಣ ಆಗಲಿ ಅನ್ನೋದೇನಾ ನಿಮ್ಮ ಇಂಟೆನ್ಷನು ಅಂತ ಜನರು ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಮಗಳು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಲಿ, ಆ ಮಗಳು ಚೆನ್ನಾಗಿ ಓದಲಿ, ಆದರೆ ಜನರು ಯಾಕೆ ಇಷ್ಟೆಲ್ಲ ಟ್ರೋಲ್ ಮಾಡ್ತಾ ಇದ್ದಾರೆ? ಈ ಬಗ್ಗೆ ಒಂದು ಬಾರಿ ನೀವೇ ಯೋಚನೆ ಮಾಡಿ. ನಿಮ್ಮಂಥವರು ಸೇರಿಕೊಂಡು ಹಿಂದೂ ಮುಸ್ಲಿಂ ಅನ್ನೋ ದ್ವೇಷ ಭಾವನೆಯನ್ನು ಬಿತ್ತಿ ಅಮಾಯಕ ಜನರು ಗಲಾಟೆಯನ್ನು ಮಾಡಿಕೊಂಡು ಬೀದಿ ಹೆಣ ಆಗುವಂತೆ ಕೋಮು ದ್ವೇಷ ಭಾಷಣನ ಮಾಡ್ತಾ ಇದ್ದೀರಾ. ಇದಕ್ಕೆ ಜನರು ಟ್ರೋಲನ್ನು ಮಾಡ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈಗಲೂ ಕೂಡ ಪ್ರವೀಣ್ ನೆಟ್ಟಾರು ವಿಚಾರವನ್ನು ಇಟ್ಕೊಂಡು ಮತ್ತೆ ಮುನ್ನೆಲೆಗೆ ಬಂದು ಕೋಮು ದ್ವೇಷ ಭಾವನೆಯನ್ನು ಬಿತ್ತೋ ಕೆಲಸವನ್ನ ಮಾಡ್ತಾ ಇದ್ದೀರಾ. ಏನಾದರೂ ಈ ಕೆಲಸವನ್ನ ಬಿಟ್ಟು ಎಲ್ಲರೂ ಒಂದೇ ಅಂತ ಬಾಳುವತ್ತ ಗಮನಿಸಿ, ಆಗ ಸಮಾಜದಲ್ಲಿ ಶಾಂತಿ ನೆಲೆಸುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.